ಸಾವುಕಾರ ದಡ ಎಲ್ಲ ಒಳಗುಳ್ತು ರುಂಡ ಹೊರಗುಳ್ತು. ಹಾ ಹಾ ಕಮಲದಾಸ ಒಳಗ ಶೆಟ್ಟಿ ಸಾವುಕಾರ ಜಗ್ಗಾವ, ಹೊರಗ ಅಪ್ಪ ಜಗ್ಗಾವ, ಮಗನ ತೆಲ್ಯಾನ ಕೂದ್ಲಾ ಹಿಡ್ದ ಅಪ್ಪ ಜಗ್ಗಾವ. ಹೌದು. ಹಿಂಗ ಅರ್ಧ ತಾಸು ಗುದುಮರಿಗೆ ಬಿತ್ತು. ಮಗ ಕಮಲದಾಸ ತಾನಿಯಪ್ಪ, ಇನ್ನಂತಿ ಸಾವುಕಾರ ನಾನು ಬಿಡುದಿಲ್ಲ, ಒಟ್ಟ ಬಿಡೋದು ಗಚ್ಚಂಗ್ ಹಿಡ್ದಾನವ. ಹಿಂಗ ಜಗ್ಗಾಡ್ಕೋತೀನಿ ನಿತ್ಯ ಅಂದ್ರ ಸಂತರಿಗೆ ಉಣಸಾಕ್ ಆಗುದಿಲ್ಲ. ಹಾ ನೀ ಏನ್ ಮಾಡು, ಮುಂಜಾನೆ ಎದ್ದು ಯಾವ ಅಪವಾದ ಬರ್ತೈತಿ ಬರ್ಲಿ ಖರೆ. ಸಾವುಕಾರನ ಕೈಯಾಗ ನನ್ನ ದಡ ಎಲ್ಲ ಸಿಕ್ಕದ, ರುಂಡ ನಿನ್ನ ಕೈಯಾಗದ, ಕೈಯಾಗಿನ ತಲವಾರ್ ತುಗ ನನ್ನ ರುಂಡ ಹೊಡ್ಕೊಂಡು ತಗೊಂಡ್ ಹೋಗು. ಹೌದು. ಮುಂಜಾನೆ ಎದ್ದು ಏನೋ ನ್ಯಾಯ ಬಂದ್ರು ಸಹಿತ ರುಂಡ ಇಲ್ಲದ ದಡ ಕೂನ್ ಹತ್ತಂಗಿಲ್ಲ. ಅವ್ ಯಾರ ಮೇಲೆ ಕೇಸ್ ಮಾಡ್ತಾನ ಮಾಡ್ಲಿ. ನೀವು ಆ 56 ಮಂದಿ ಒಳಗ ಕಾಶಿ ಪಟ್ಟಣದ ಕಬೀರದಾಸನ ಇತಿಹಾಸ ನಾ ಇವತ್ತು ಹೇಳುದು. ಕಬೀರದಾಸನ ಇತಿಹಾಸ, ದಾಸ ಸಾಹಿತ್ಯದ ಬದ್ದಲ್ಲ. ಕಾಶಿ ಪಟ್ಟಣದೊಳಗ ಕಬೀರದಾಸನ ಮಡದಿ ಮಗ ಕಮಲದಾಸ. ಕಮಲದಾಸ ಸಾಧಾರಣ ಕಮಲದಾಸ ಎಟ್ಟಿದ್ದ ಅಂತ ಕೇಳಿದ್ರ ಆ ಕಟ್ಟಿ ಮ್ಯಾಗ ನಿತ್ತ ನೋಡ, ಅರಿಶಿನ ಕಲರ್ ಅಂಗಿ ಹುಡುಗ, 8 ರಿಂದ 10 ವಯಸ್ಸಿನ ಹುಡುಗ. ಕಬೀರದಾಸನ ಮಗ ಕಮಲದಾಸ. ಅವರು ಸದಾವ್ ಕಾಲದಲ್ಲಿ ಪಾಂಡುರಂಗನ ನಾಮ ನುಡಿತಿದ್ರು. ಎಲ್ಲಿ ಭಗವಂತನ ಚಿಂತನೆ ಇರ್ತದೋ, ಎಲ್ಲಿ ಗುರುನಾಮ ಸ್ಮರಣೆ ನಡೀತದೋ, ಎಲ್ಲಿ ಶಿವನಾಮ ಸ್ಮರಣೆ ನಡೀತದೋ ಆ ಮನಿ ಒಳಗ ಕಂಟಕ ಬಾಳ. ಹೌದು. ಯಾಕ ಕಂಟಕ ಬಾಳ ಅಂತಂದ್ರ, ಯಾಕ್ರಿಪ್ಪ, ನಾವು ಒಂದು ಗುಂಜ್ ಬಂಗಾರ ತಗೊಂಡು 16 ಮನಿಗೆ ಹೋದಿವಿ ಅಂದ್ರ ಅದನ್ನ ಕಾಶಿ ತಿಕ್ಕಿ 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 ನೋಡ್ತಾರ ಅವ್ರು. ಏನ್ ನೋಡವ್ರಲ್ಲಿ ಹಂಗ್ಯಾಂಗ್ ಬಿಡ್ತಾರ ಅವ್ರು. ಇದು ಬಂಗಾರ ಹೌದು ಅಲ್ಲೋ. ಹೌದು. ಹಂಗ ನಾವ ಭಗವಂತನ ಚಿಂತನೆಯಲ್ಲಿ ಅದೀವ ಅಂತಂದ್ರೆ ಇವ ಗಟ್ಟಿ ಅದಾನೋ ಏನು ಸೊಟ್ಟ ಅದಾನೋ, ಇವಾಗ ತ್ರಾಸ ಕೊಟ್ರ ನನ್ನ ಬಿಟ್ಟು ಇವ ವಾದ ಅಂತಂದ್ರ ಅತ್ತ ನುಗ್ಗಿಸ್ಬಿಡುದು ಮಹೇಶ್ ನಂಗೆ ಒಟ್ಟ. ಮತ್ತ ಬೆಂತ ಕಷ್ಟ ಕೊಟ್ರು ಇವ ನಂಬೆ ಬಂದ ಅಂತಂದ್ರ ನನ್ನ ಉಡ್ಯಾಗ ಹಾಕೊಂಡು ಇವನು ಜೋಪಾನ ಮಾಡುದು. ಹೌದು. ಹಿಂಗ ಭಗವಂತ ಕಾಡ್ತಿರ್ತಾನ. ಅವಾಗ ಕಬೀರದಾಸಗ ಒಪ್ಪತ್ತು ಊಟ ಸಿಕ್ಕರೆ ಒಪ್ಪತ್ತು ಊಟ ಸಿಗ್ತಿದ್ದಿಲ್ಲ. ಬಡತಾನ ಅನ್ನುವಂತ ಅದ ಕಾಲು ಮುರ್ಕೊಂಡು ಬಿದ್ದಿತ್ತು. ಹೌದಲ್ರಿಪ್ಪ. ಹೌದು. ಕಾಶಿ ಪಟ್ಟಣದೊಳಗ ಕಬೀರದಾಸನ ಮಡದಿ ಮಗ ಕಮಲದಾಸ 3 ದಿನ ಉಪವಾಸ ಇದ್ರು. ಮನೆ ಅಡ್ಡಾಡಿದ್ರೆ ಯಾರು ಅವರಿಗೆ ಕಡ್ನಾ ಕೊಡ್ಲಿಲ್ಲ, ಹಿಟ್ಟು ಕೊಡ್ಲಿಲ್ಲ, ಗೊಂಜಾಳ ಕೊಡ್ಲಿಲ್ಲ, ನುಚ್ಚು ಕೊಡ್ಲಿಲ್ಲ. ಗಂಡ ಹೆಂಡತಿ ಮಕ್ಕಳು ಉಪವಾಸ ಮನ್ಕೊಂಡ್ರು. 3 ರಾತ್ರಿ 3 ಹಗಲಿ ಹೋಯ್ತು. ಹೌದಲ್ರಿಪ್ಪ. ಹೌದು. ಪಾಂಡುರಂಗಾಗಿದ್ದು ಅರುವಂಟಾಯ್ತು. ನನ್ನ ಭಕ್ತ ಕಬೀರದಾಸ ಮಕ್ಕಳ ಹೆಂಡತಿನ ಕರ್ಕೊಂಡು 3 ದಿನ ಉಪವಾಸ ಬಿದ್ದಾನ. ಅವನ ಮ್ಯಾಲ ನಾ ಕರುಣೆ ತೋರ್ಬೇಕಂತ ತಿಳ್ಕೊಂಡು ಪಂಡರಪುರದ ಪಾಂಡುರಂಗನ ದಿಂಡೆ ಕಾಶಿ ಪಟ್ಟಣಕ್ಕೆ ಬತ್ತು. ರಾತ್ರಿ 11 ಗಂಟೆ ಆಗಿತ್ತು. ಹೌದಲ್ರಿಪ್ಪ. ಹೌದು. ರಾತ್ರಿ 11 ಗಂಟೆ ಆಗಿತ್ತು. ಕಾಶಿ ಪಟ್ಟಣದಾಗ ಓನೋನಿ ತಿರುಗಾಡಿ ಹೇಳ್ತಾರ, ಪಾಂಡುರಂಗನ ಸಂತರ ಬಂದೀವಿ, ನಮ್ಮ ದಿಂಡೆ ಬಂದದ ಸಂತರ ದಿಂಡೆ ಬಂದದಪ್ಪ. ಯಾರಾದ್ರೂ ಈ ದಿಂಡೆ ತರಿಬಿ ಇವ್ರಿಗೆ ಊಟಕ್ಕೆ ಹಾಕ್ರಿ, ಹನಿ ನೀರು ಕೊಡ್ರಿ. ಹೌದು. ನಮಗ ಇವತ್ತಿರಾಕ ಒಂದು ಸ್ವಲ್ಪ ಎಲ್ಲಿಯಾದ್ರೂ ಜಾಗ ತೋರ್ಸ್ರಿ ಅಂತ ಮನಿ ತಿರುಗಾಡಿ ಬೇಡ್ಕೊತಾರ. ಹೌದಲ್ರಿಪ್ಪ. ಹೌದು. ಗಪ್ ಮಾಡ್ರಿ ಖುಷಿಗೆ. ಆ ಟೈಮದೊಳಗ ಊರಾಗಿನ ಜನ ಯಾರ್ಯಾರು ಬಾಗಲ ತೆಗಿಲಿಲ್ಲ. 70 ವರ್ಷದ ಮುದುಕಿದ್ದ. ಯಪ್ಪ, ನೀ ಬೆಳ್ತಾನ ತಿರುಗಾಡಿದ್ರೆ ನಿಮ್ಮ ದಿಂಡೆಕ್ ನೀರು ಕೊಡಂಗಿಲ್ಲ, ಯಾರು ಊಟನೂ ಕೊಡಂಗಿಲ್ಲ. ನಿಮಗೇನಾದ್ರೂ ಇದ್ರ ಬದ್ದಲ್ ಕನಿಕಾರಿ ಇದ್ದವ್ರು ಕೇಳ್ಬೇಕಾದ್ರ ಯಾರಿಪ್ಪ ಅದು? ಇಸ್ಲಾಂ ಧರ್ಮದೊಳಗೆ ಹುಟ್ಟಿ ಬಂದಾನ ಕಬೀರದಾಸ ಅವನ ಹೆಸರ. ಅವನಲ್ಲಿ ಮಾತ್ರ ಜಾಗ ಸಿಗಬಹುದು, ಕುಡಿಯಾಕ ನೀರು ಸಿಗಬಹುದು, ನಿಮಗೆ ಭೋಜನ ಸಿಗಬಹುದು. ನೀವು ಅಲ್ಲೇ ಹೋಗ್ರಿ. ಯಪ್ಪ, ಆತನ ಮನೆಗೆ ನಾವು ಹೆಂಗ್ ಹೋಗ್ಬೇಕು ತಂದಾಗ ಇದೇ ರೀತಿ ಹೋಗ್ರಿ, ಇದೇ ಜಾಗ ಇಂತಲೇ ಇರ್ತಾನ ತಂದಾಗ ರಾತ್ರಿ 11:30 ಆಗ್ಯದ. ಕಬೀರದಾಸನ ಮನೆ ಮುಂದೆ ಬಂದ ಪಾಂಡುರಂಗನ ಜೈಕಾರ ಹಾಕಿಬಿಟ್ರು. ಹೌದಲ್ರಿಪ್ಪ. ಹೌದು. ಯಾವಾಗ ಸಂತರ ದಿಂಡೆದ ಜೈಕಾರ ಆತನ ಕಿವಿಗೆ ಬಿತ್ತು. ಗಂಡ ಹೆಂಡತಿ ಎದ್ದ ಬಾಗಲ ತೆಗೆದ ಹೊರಗೆ ಬರ್ತಾರ. ಸಂತರ ದಿಂಡೆ ಅಂಗಳಾಗ ನಿತ್ತದ. ಹೌದ್ರಿಪ್ಪ. ಹೌದು. ಹೆಗಲ ಮ್ಯಾಗಿನ ದೋತ್ರ ಹಾಸಿ ಗಂಡ ಹೆಂಡತಿ ದೀರ್ಘ ದಂಡ ನಮಸ್ಕಾರ ಆಗ್ತಾರ. ಪಾಂಡುರಂಗ ರುಕುಮಾಬಾಯಿ ನಮ್ಮ ಮನೆಗೆ ಬಂದ್ರು. ಹೌದಲ್ರಿಪ್ಪ. ಹೌದು. ಯಪ್ಪ, ನನ್ನ ಭಾಗ್ಯದ ಬಾಗಿಲ ತೆಗಿತ್ತೋ ಭಗವಂತ ನನ್ನ ಮನೆಗೆ ಬಂದಾನತ್ತ ಎಲ್ಲರಿಗೂ ಅಲ್ಲ ಬಲ್ಲ ಕೊಡ್ತಿದ್ದ. ಯಪ್ಪ, ಹೊಟ್ಟೆ ಹರಿದ ಬೀಳಾಕತ್ತದೋ. ಮುಂಜಾನಿಂದ ತುತ್ತ ಕೂಳಿಲ್ಲ, ಕಾಲಾಗ ನಡೆದು ಗುಳ್ಳಿ ಎದ್ದಾವು. ನಮಗ ಉಪಚಾರ ಮಾಡು, ತುತ್ತ ಅನ್ನ ಕೊಟ್ಟು ಪುಣ್ಯ ಕಟ್ಕೋರು. ಪುಣ್ಯಾತ್ಮ ಆತಾರ ಅವ್ರ. ಕಾಡಾಕ ಬಂದಾರ ಅಲ್ಲಿ. ಪಾಂಡುರಂಗ ಅವ್ರ ರೂಪದಾಗ ಅಲ್ಲಿ ಕಳಿಸ್ಯಾನ. ಹೌದು.
ಅವಾಗ ಕಬೀರ ದಾಸಗ ಮುಗಲು ಕಡದ ಮೈಮ್ಯಾಲ ಬಿದ್ದಂಗಾಯ್ತು. ಆಹಾ ಭಗವಂತ ಪಾಂಡುರಂಗ ನನಗೆ ಎಂತ ಪ್ರಸಂಗ ತಂದಿಟ್ಟು. ಹೌದು 3 ರಾತ್ರಿ 3 ಹಗಲಾಯ್ತು, ತುತ್ತ ಕೊಳ್ಳಿಲ್ಲ, ಮಡದಿ ಮಕ್ಕಳನ್ನ ಕರ್ಕೊಂಡು ನಾನೇ ಉಪವಾಸ ಬಿದ್ದೀನಿ, ನನಗೆ ಹೊರಗಲ್ಲಿಗೆ ಹಚ್ಚಾಕ ಬಂದಿ ಭಗವಂತ. ಭಗವಂತ ಇರ್ಲಿ ಅಂದ. ಹತ್ ಮಡದಿಗೆ ಹೇಳ್ತಾನ, ನೀನು ನೀರು ಕಾಸಿ ಸಂತರ ಕಾಲಿಗೆ ಕೊಡು, ಕೊಬ್ಬರಿ ಎಣ್ಣೆ ತಗೊಂಡು ಅವ್ರ ಕಾಲು ತಿಕ್ಕು ಅವ್ರ ವ್ಯವಸ್ಥೆ ಮಾಡು, ನಾವು ಏನಾದ್ರೂ ಹಿಟ್ಟಕ್ಕೆ ತಗೊಂಡು ಕೈಕಾಲು ಬಿದ್ದ ಯಾರ ಮನ್ಯಾಗ ಇಸ್ಕೊಂಡು ಬರ್ತೀವಿ, ಅಡಿಗೆ ಮಾಡಿ ಸಂತರಿಗೆ ಉಣಿಸುನು ಅಂದ್ರು. ಹೌದಲ್ರಿಪ್ಪ ಹೌದು. ಮಗ ಕಮಲದಾಸ ತಂದೆ ಕಬೀರದಾಸ ಇಬ್ಬರು ಕೂಡಿ ಓನೋನಿ ತಿರುಗಾಡ್ತಾರ, ಬಾಗ್ಲಾ ಬಿಡ್ತಾರ. ಯಪ್ಪ ಬಾಗ್ಲಾ ತೆಗಿರಿ, ನಮ್ಮ ಮನೆಗೆ ಸಂತರ ಬಂದಾರು, ಅವ್ರಿಗೆ ಊಟ ಮಾಡಿಸ್ಬೇಕಾಗ್ಯದ, ಹಸದಾರತ್ತ. ಹೌದು ಸ್ವಲ್ಪ ಹಿಟ್ಟು ಕೊಡ್ರಿ, ಹಾ ಒಂದು ಮುಕ್ಕ ಹಿಟ್ಟು ಕೊಡ್ರಿ, ಒಂದು ಸರಿ ಬ್ಯಾಳಿ ಕೊಡ್ರಿ, ಒಂದು ಹಚ್ಚ ಬೆಲ್ಲ ಕೊಡ್ರಿ, ಅಡಿಗೆ ಮಾಡಿ ಉಣಿಸ್ಬೇಕಾಗ್ಯದಪ್ಪ ಅಂದ್ರು. ಹೌದು ಯಾರ ಬಾಗ್ಲ ತೆಗದವ್ರು ಒಬ್ರು ಕಡ್ನ ಕೊಡ್ಲಿಲ್ಲ. ಹೌದಲ್ರಿಪ್ಪ, ಹೊಳ್ಳಿ ಕೊಟ್ರೆ ಕೊಡವ್ರಲ್ಲ ಅವ್ರು ಪಾಪ. ಕೊಡಾಕ ಇವನ ಹತ್ರ ಏನೇನು ಇಲ್ಲ. ಹೌದು ಇವ 3 ದಿನ ಉಪವಾಸ ಬಿದ್ದಾನ, ಇವಾಗ ಕಡ್ನ ಕೊಟ್ರೆ ಇವ್ಯಾವ ತಿರುಗಿ ಕೊಡವ, ಇವ್ಯಾವ ಕೊಡವ ಪಾಪ ತಿರುಗಿ. ನನ್ನ ಮನೆ ಆಗಿಲ್ಲ ನಿನ್ನ ಮನೆ ಆಗಿಲ್ಲ ಅಂದ್ರು, ಎಲ್ಲಿ ತಿರುಗಾಡಿದ್ರು ದಂಡೆ ಕಾಣ್ಲಿಲ್ಲ. ಅವಾಗ ಕಬೀರದಾಸನ ಮಗ ಕಮಲದಾಸ ತಾನ, ಯಪ್ಪ ದೇವರ ಸಲುವಾಗಿ ನಮ್ಮ ಪ್ರಾಣ ಹೋಗ್ಲಿಕ್ಕರೆ ಇವತ್ತು ಸಂತರಿಗೆ ಊಟ ಮಾಡಿಸುದೇ ನಾವು. ನಾವೇನ್ ನಮ್ಮ ಮನೆಗೆ ಹಾಕೋದಾಕ ಹೊಂಟಿಲ್ಲ, ಇನ್ನೊಬ್ಬರಿಗಾಗಿ ನಾವು ಮಾಡತ್ತಿಲ್ಲ. ಭಗವಂತ ಪಾಂಡುರಂಗನೇ ನಮ್ಮ ಮನೆಗೆ ಬಂದಾನ, ಸಂತರ ದಿಂಡೆ ನಾವು ಹಂಗ ಕಳಿಸಿದ್ರೆ ಇದು ನಮಗ್ ಪಾಪ ಆಗ್ತದ. ಯಪ್ಪ ಶೆಟ್ಟಿ ಸಾವುಕಾರನ ಅಂಗಡಿ ಒಡನು ನಮಗ್ ಬೇಕಾದಟ್ಟು ತಗೊಂಡು ಹೋಗಿ ಅಡಿಗೆ ಮಾಡಿ ಸಂತರಿಗೆ ಹಾಕುನು ಅಂದ. ಹೌದ್ರಿಪ್ಪ ಹೌದು. ಆ ಟೈಮದೊಳಗ ಮಗ ಕಮಲದಾಸ ತಂದೆ ಕಬೀರದಾಸ ಕೂಡಿ ರಾತ್ರಿ ಬಾರದಾಗ ಶೆಟ್ಟಿ ಸಾವುಕಾರನ ಕಿರಾಣಿ ಅಂಗಡಿ ಬಾಗಲ ಮುರಿದ್ರು. ಹೌದು ಬಾಗಲ ಮುರಿದ್ರು. ಶೆಟ್ಟಿ ಸಾವುಕಾರ ಹಿತ್ತಲ ಬಾಗಿಲೇ ಬಂದ, ಒಳಗ ಅಂಗಡಿಯಾಗ ಮಕ್ಕೊಂಡಿದ್ದ. ಹೌದು ನಿದ್ದೆ ಹತ್ತಿ ಬಿಟ್ಟಿತ್ತು, ಮುಂಜಾನಿಂದ ಅಂಗಡಿಯಾಗ ಬ್ಯಾಸೋತಿದ್ರಿ ಪಾಪ. ರಾತ್ರಿ ಬಾರ ಆಗಿತ್ತು, ಜಂಪ್ ತಗೊಂಡು ಬಿಟ್ಟಿತ್ತು. ಅವಾಗ ಕಬೀರದಾಸ ಅವನ ಮಗ ಕಮಲದಾಸ ಅಂಗಡಿ ಬಾಗಲ ಮುರಿದು ಕೀಲಿ ಮುರಿದು ಬಾಗಲ ತೆಗೆದ ಒಳಗ ಹೋಗಿ ಬೆಲ್ಲ, ಗಾಣದೆಣ್ಣೆ, ಅಕ್ಕಿ, ಬ್ಯಾಳಿ, ಹಿಟ್ಟ ಅವ್ರಿಗೆ ಎಟ್ಟು ಬೇಕಟ್ಟ ತಗೊಂಡು ಸಂತರಿಗೆ ಉಣಸು ಪ್ರತ್ಯೇಕ ನಾಳೆ ಬೇಕನ್ಲಿಲ್ಲ ಅವರು. ಹೌದಲ್ರಿಪ್ಪ ಹೌದು. ಇಟ್ಟೆಲ್ಲಾ ಗಂಟು ಕಟ್ಕೊಂಡು ಅಪ್ಪ ಮಗ ಬರಾಕತ್ರು. ಅಪ್ಪನ ತಲೆ ಮೇಲೆ ಗಂಟು ವರ್ಷದ, ತಂದೆಗೆ ಹೇಳ್ತಾನ ಹೊರಸಲ ದಾಟುವಾಗ. ಏನ್ ಹೇಳ್ತಾನ್ರಿಪ್ಪ ಮಗ? ಯಪ್ಪ ನಾವು ಸಂತರಿಗೆ ಉಣಸಾಕ ಬೇಕಾದಟ್ಟು ತಗೊಂಡು ಹೊಂಟಿವಿ. ಹೊಂಟಿವಲ್ರಿಪ್ಪ. ಇನ್ನು ಈ ಅಂಗಡಿ ಬಾಗಲ ಹಿಂಗ ಬಿಟ್ಟು ಹೋದಿವಿ ಅಂದ್ರ ಮಂದಿ ಎಲ್ಲಾ ಬಂದ್ ಅಂಗಡಿ ಕುಲ್ಲಾ ಮಾಡಿದ್ರಂದ್ರ ಈ ಅಪವಾದ ನಮ್ಮ ಮ್ಯಾಗ ಬರ್ತದಪ್ಪ. ಹೌದು ಹಂಗ ಹೋಗುದು ಬೇಡ, ಸಾವುಕಾರ್ಗೆ ಎಬ್ಬಿಸಿ ಹೇಳಿ ಹೋಗುನು ಬಾಗಲ ಹಾಕುವ ಅಂತೇಳಿ ನಾವು. ನೋಡಪ್ಪ ದಗದ. ಕಬೀರದಾಸನ ಮಗ ಕಮಲದಾಸ್ ಅಂದ. ಅವಾಗ ಕಬೀರದಾಸ್ ಅಂದ, ಎಬ್ಬಿಸಿ ಅವಾಗ ಹೇಳಿದ್ರೆ ನಮ್ಮನ್ನು ಬಿಡ್ತಾನೇನೋ, ಬಿಡುದಿಲ್ಲ. ಹಂಗ್ಯಾಂಗ ಬಿಡ್ತಾನ್ರಿಪ್ಪ? ಯಪ್ಪ ಅವ್ ನಮ್ಮನ್ನು ಕೊಲ್ಲಿ ಕರೆ, ಸತ್ಯ ಮಾತಾಡುದು ನಮಗರೆ ಕೊಲೆ ಬಿದ್ದಿತ್ತು, ಸಂತರಿಗೆ ಉಣಸಾವ್ರ ಇದ್ದೀವಿ, ನಮಗ್ ಬೇಕಾದಟ್ಟು ತಗೊಂಡಿವಿ. ಸಾವುಕಾರ ನಿಮ್ಮ ಅಂಗಡಿ ಜೋಕ್ ಮಾಡ್ಕೋರಿ ಅಂತ ಹೇಳ್ತೀನಿ, ನೀನ್ ನಡಿಯಪ್ಪ ಹೊರಗಂದ. ಅಪ್ಪ ಅಂಗಲ್ದಾಗ ನಿತ್ತ, ಬಾಗಲು ಸುಳ್ಕ್ಯಾಗ ಒಳಗ ಬಂದ. ಶೆಟ್ರ ತ್ಯಾಡ ಸಲ ಒದರಿದ. ನಿದ್ದಿಗಣ್ಣಾಗ ಶೆಟ್ಟಿ ಸಾವುಕಾರ ಎದ್ದು ಕೂತ, ಯಾರೋ ಅಂದ. ಯಪ್ಪ ನನಗೆ ಬೇಕಾದಟ್ಟು ನಿಮ್ಮ ಅಂಗಡಿಯಾಗಿನ ತಗೊಂಡನಿ, ಉಳಿದೆಲ್ಲ ಇಲ್ಲೇ ಐತಿ, ನಿಮ್ಮ ಅಂಗಡಿ ಜಾಕಿ ಅಂದ ಜಿಗದ್ ಓಡ್ತಿದ್ದ. ಶೆಟ್ಟಿ ಸಾವುಕಾರ ಬಂದ ರೊಟ್ಟಿ ಹಿಡ್ದು ಎಳ್ಯಾಕತ್ತ ಸಿಕ್ಕ ಕೈಯಾಗ. ಹೌದು ಅಟ್ಟನುಗುಡ್ದ ಇನ್ನ ಜಿಗದ ಕೈಯಂದ ಜಾರ್ಕೊಂಡು ಹೋಗ್ಬೇಕತ್ತಿದ್ದ. ಬಾಗಲ ಹಾಕಿದ ಯಾರು, ಒಂದು ಪಡಕ ಹಾಕಿದ ಶೆಟ್ಟಿ ಸಾವುಕಾರ. ದಡ ಎಲ್ಲ ಒಳಗುಳಿತು, ರುಂಡ ಹೊರಗುಳಿತು. ಕಮಲದಾಸ ಒಳಗ ಶೆಟ್ಟಿ ಸಾವುಕಾರ ಜಗ್ಗಾವ, ಹೊರಗ ಅಪ್ಪ ಜಗ್ಗಾವ. ಮಗನ ತಲ್ಯಾನ ಕೂದ್ಲಾ ಹಿಡ್ದ ಅಪ್ಪ ಜಗ್ಗಾವ. ಹೌದು ಹಿಂಗ ಅರ್ಧ ತಾಸು ಗುದಮರಿಗೆ ಬಿತ್ತು. ಮಗ ಕಮಲದಾಸ ತಾನಯಪ್ಪ, ಇನ್ನಂತಿ ಸಾವುಕಾರ ನಾನು ಬಿಡುದಿಲ್ಲ, ಒಟ್ಟ ಬಿಡುದಿಲ್ಲ, ಗಚ್ಚಂಗ್ ಹಿಡ್ದಾನವ. ಹಿಂಗ ಜಗ್ಗಾಡ್ಕೋತೀನಿ ನಿತ್ಯ ಅಂದ್ರ ಸಂತರಿಗೆ ಉಣಸಾಕ ಆಗುದಿಲ್ಲ. ನೀ ಏನ್ ಮಾಡು ಮುಂಜಾನೆ ಎದ್ದು ಯಾವ ಅಪವಾದ ಬರ್ತೈತಿ ಬರ್ಲಿ ಖರೆ. ಸಾವುಕಾರನ ಕೈಯಾಗ ನನ್ನ ದಡ ಎಲ್ಲ ಸಿಕ್ಕದ, ರುಂಡ ನಿನ್ನ ಕೈಯಾಗದ, ಕೈಯಾಗಿನ ತಲವಾರ್ ತುಗ ನನ್ನ ರುಂಡ ಹೊಡ್ಕೊಂಡು ತಗೊಂಡ್ ಹೋಗು. ಹೌದು ಮುಂಜಾನೆ ಎದ್ದು ಏನೋ ನ್ಯಾಯ ಬಂದ್ರು ಸಹಿತ ರುಂಡ್ ಇಲ್ಲದ ದಡ ಕೂನ್ ಹತ್ತಂಗಿಲ್ಲ, ಅವ್ ಯಾರ ಮೇಲೆ ಕೇಸ್ ಮಾಡ್ತಾನ ಮಾಡ್ಲಿ, ನೀ ಹೋಗು ಅಂದ. ಇದ್ದೊಬ್ಬ ಮಗನ ರುಂಡ ಹೆಂಗ ತೆಗಿದತ್ತ ತಂದೆ ಅಳಾಕತ್ತ. ಹೌದಲ್ರಿಪ್ಪ. ಯಪ್ಪ ಹೆಂಗ ತೆಗಿಲು ಅಂದ. ಚಿಂತೆ ಮಾಡಬೇಡ ತಂದೆ, ಸಂತರಿಗೆ ಉಣಿಸ್ಬೇಕಾಗ್ಯದ, ಈಗ ರುಂಡ ತೆಗಿ ಬಿಡಬೇಡ ತಂದ. ಹೌದು ಆ ತಲೆ ಮ್ಯಾಗಿನ ಗಂಟೆ ಕೆಳಗಿಟ್ಟು ಕೈಯಾಗಿನ ತಲವಾರ್ ತಗೊಂಡ, ಎಡಗೈಲಿ ತಲೆ ಕೂದಲ ಹಿಡ್ದ, ಬಲಗೈಲಿ
ಮಗನ ರುಂಡ ಹೊಡೆದ. ಹೌದಲ್ರಿಪ್ಪ ಹೌದು. ಎಡಗೈಯಾಗ ಕಮಲದಾಸನ ರುಂಡ ತಗೊಂಡ, ಬಲಗೈಲೆ ಗಂಟ ತಲೆ ಮ್ಯಾಗ ಹೊತ್ಕೊಂಡ ಹಿಂದ ಹೊಳೆ ನೋಡ್ಲಿಲ್ಲ. ಹೌದು. ಕಬೀರದಾಸ್ ಮನೆಗೆ ಬಂದು ಮಡದಿ ಕೈಯಾಗ ಕೊಟ್ಟ. ಹೌದಲ್ರಿಪ್ಪ. ಈ ಹಿಟ್ಟ ಕಿತ್ತುಗೋ, ಈ ಹಿಟ್ಟ ಕಿತ್ತುಗೋ, ಅಡಿಗೆ ಮಾಡೋ. ನನ್ನ ಎಡಗೈಯಾಗ ಮಗನ ರುಂಡ ನೋಡಿ ತಾಯಿ ಕಲ್ಸ್ಕೊಂಡು ಭೂಮಿ ಮ್ಯಾಲ ಬಿದ್ಲು. ಮಗನ ರುಂಡ ನೋಡಿ ಯಾವ ತಾಯಿಗೆ ದುಃಖ ತಾಳಂಗಿಲ್ರಿ. ಹೌದಲ್ರಿಪ್ಪ. ಇದೇನು ಮಾಡ್ರಿ ಅಂದ್ಲು. ಹೌದು. ಇದು ಚಿಂತೆ ಮಾಡುವಂತ ಸಮಯ ಅಲ್ಲ. ಪಾಂಡುರಂಗ ನಮ್ಮನ್ನ ಹೊರಗೆಲಿಗೆ ಹಚ್ಚಾನ. ಈ ರುಂಡ ಒಯ್ದು ಅರಿವ್ಯಾಗ ಸುತ್ತಿ ನೆಲಗಿನ ಮ್ಯಾಗ ಇಡು, ನೆಲುವಿನ ಮ್ಯಾಗ. ಹೌದು. ಸಂತರಿಗೆ ಮೊದಲು ಅಡಿಗೆ ಮಾಡು. ಹೌದು. ಅಡಿಗೆ ಮಾಡ್ಬೇಕಾದ್ರೆ ಕಣ್ಣಾಗ ನೀರು ಬರಬಾರ್ದು, ನಿನ್ನ ಮನಸ್ಸಿನೊಳಗ ದುಃಖ ಇರಬಾರ್ದು. ಕುಲು ಕುಲು ನಕ್ಕೋತ್ ಅಡಿಗೆ ಮಾಡ್ಬೇಕಂದ. ಗಂಡನ ಮಾತು ಕೇಳಿ ಅರಿವ್ಯಾಗ ರುಂಡ ಸುತ್ತಿ ನೆಲುವಿನಾಗ ಓದಿಟ್ಟಳು. ಹೌದು. ಅಡಿಗೆ ಮಾಡ್ತಿದ್ಲು ಹೆಣ್ಮಗಳು. ಅಡಿಗೆ ಮಾಡ್ತಿದ್ಲು. ಈ ಕಡೆ ಶೆಟ್ಟಿ ಸಾವುಕಾರ ಏನ್ ಮಾಡಿದ್ರಿಪ್ಪ? ಬಾಗಲು ಪಡ್ಕ ಜಗ್ಗಿ ನೋಡ್ತಾನ. ದಡ ಒಂದ ಐತಿ, ರೊಟ್ಟಿ ಕೈಯಾಗ ಸಿಕ್ಕೈತಿ, ರುಂಡ ಇಲ್ಲ. ಇವರ ನನ್ನ ಕೈಯಾಗ ಸಿಕ್ಕ ರುಂಡಿಲ್ಲ. ಇವ್ ಯಾರತ್ತನ ಹೆಂಗ ಗುರ್ತಾ ಹಿಡಿದ ನಾವು? ಅಲ್ಲಿ ಹೆಂಗ ಗುರ್ತಾ ಹಿಡ್ಯಾಕ ಬರತ್ರಿ? ಇದಂತೆ ಸತ್ತದ, ಈ ಅಪವಾದ ನನ್ನ ಮ್ಯಾಗ ಬರ್ತದ. ಈಗ ಯಾರು ನೋಡಿಲ್ಲ ತಿಳ್ಕೊಂಡು ಆ ಹೆಣ ಹೊತ್ಕೊಂಡು ಊರ್ ಅಗಸಿ ಬಾಗಲ್ದಾಗ ಹೋಗೋದು ಬಂದ್ಬಿಟ್ಟ. ಹೌದು. ಅಗಸಿ ಬಾಗಲ್ದಾಗ ಹೋಗೋದು ಬಂದ್ಬಿಟ್ಟ. ಮುಂದ ಬಾಗಲ ಹಾಕೊಂಡ ಅವ್ ಮನ್ಕೊಂಡ. ಹೌದು. ರಾತ್ರಿ 1 ಗಂಟೆಕ ಕಬೀರದಾಸನ ಹೆಂಡತಿ ಕೂಡಿ ಅಡಿಗೆ ಮಾಡಿ ಸಂತರಿಗೆಲ್ಲ ಉಣಿಸಿ ಎಲ್ಲಾ ಜಯಂಕಾರ ಮಾಡಿ ಕೀರ್ತನ ಕೇಳಿ ಬೆಳಗಿನ 5 ಗಂಟೆಗೆ ಸಂತರ ದಿಂಡೆ ಹೊಂಟ ನಿತ್ತು ಕಳ್ಸಾಕ ಊರ ಅಗಸಿ ಬಾಗಲ್ ತಕ ಬಂದ್ರ ಕಬೀರದಾಸನ ಮಡದಿ. ಹೌದಲ್ರಿಪ್ಪ ಹೌದು. ಇವರು ಜೈ ವಿಠಲ 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 ಮುರ್ದಂಗ ತಾಳ ಬಾರಿಸ್ಕೊತ ಸಂತರ ಎಲ್ಲ ಮುಂದ ಹಿಂದಿಂದ ಕಬೀರದಾಸನ ಮಡದಿ. ಹೌದು. ಕಬೀರದಾಸನ ಮನೆಯಿಂದ ದಿಂಡೆ ಏನು ಜೈಕಾರ ಹಾಕೋತ ತಾಳ ಬಾರಿಸ್ಕೊತ ಬರ್ತಿತ್ತು. ಊರ ಅಗಸಿಗೆ ಬಂದ ದಿಂಡೆ ಹಿಂಗ ನಡೆದಿತ್ತು. ಅಗಸಿ ಬಾಗಲ್ದಾಗ ಬಿದ್ದಂತ ರುಂಡಿಲ್ಲದ ಹೆಣ ದಡ ಎದ್ದ ಚಪ್ಪಾಳಿಗೆ ಹೊಡ್ಯಾಕತ್ತು. ವಿಠಲ 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 ವಿಠಲ. ಹೌದು. ಸಂತರೆಲ್ಲ ಗಾಬರಿ ಆದ್ರು. ರುಂಡಿಲ್ಲದ ದಡ ಇದು ಎದ್ದು ಕುಣ್ಯಾಕತ್ತದ, ಇದು ಯಾರ್ದು ಏನು ತಂದ ಟೈಮದೊಳಗ ಯಾರ್ಯಾರು ಹೇಳಿಲ್ಲ. ಬೆಳಗಿನ 5 ಗಂಟೆ ಆಗ್ಯದ. ಕಬೀರದಾಸ ಕೇಳ್ತಾರೆ, ಕಬೀರ ಮುಖ ಇಲ್ಲೋ, ಇದು ದಡ ಅದ, ಯಾರ್ದಿದು ತಂದಾಗ ದುಃಖ ತಾಳಲಿಲ್ಲ. ಕಬೀರದಾಸನ ಮಡದಿ ಬಂದ ಸಂತರ ಮುಂದೆ ಹೇಳ್ತಾಳೆ, ಯಪ್ಪ ಇದು ರುಂಡಿಲ್ಲದ ದಡ ಕುಣದಾಡುವಂತಾದ ನನ್ನ ಮಗ ಕಮಲದಾಸಂದದೋ, ಇದು ನನ್ನ ಕಮಲದಾಸಂದದೋ ದಡ. ಹೌದ್ರಿಪ್ಪ ಹೌದು. ಯಾಕ ತಾಯಿ ಇಂಥ ಪ್ರಸಂಗ ಬತ್ತು ಅಂದಾಗ ಭಗವಂತ ಪಾಂಡುರಂಗ ಬಡತನಕ ಬೆಂಕಿ ಹಚ್ಚಾನು. ನಮಗ ಬಡತನಕ ಬೆಂಕಿ ಹಚ್ಚಾನ. ಹೌದ್ರಿಪ್ಪ ಹೌದು. ಗಂಡ ಹೆಂಡತಿ ನನ್ನ ಮಗ 3 ರಾತ್ರಿ 3 ಹಗಲಿ ಉಪವಾಸಿದ್ದು. ಹೌದು. ಅಂತ ಟೈಮದೊಳಗ ರಾತ್ರಿ 11 ಗಂಟೆಕ ನಿಮ್ಮ ರೂಪದೊಳಗ ಪಾಂಡುರಂಗ ಬಂದಾನಲ್ರಿಪ್ಪ. ಮನೆ ತಿರುಗಾಡಿದ್ರೆ ಯಾರು ಕಡ್ನ ಕೊಡ್ಲಿಲ್ಲ. ಶೆಟ್ಟಿ ಸಾವುಕಾರನ ಅಂಗಡಿ ಒಡೆದ ಹಿಟ್ಟ ಬ್ಯಾಳಿ ಬೆಲ್ಲ ತಗೊಂಡ ಬರುವಾಗ ಶೆಟ್ಟಿ ಸಾವುಕಾರ ನನ್ನ ಮಗನಿಗೆ ಹಿಡ್ದ. ರುಂಡ ಇದ್ರ ಕೂನ್ ಹತ್ತದ ತಿಳ್ಕೊಂಡ್ರ ನನ್ನ ಗಂಡ ರುಂಡ ಕಡ್ಕೊಂಡು ತಂದ ನೆಲುವಿನ ಮ್ಯಾಲಿಟ್ಟಾನ. ದಡ ಎದ್ದು ಕುಣ್ಯಾತೈತೋ ಯಪ್ಪ, ಇದು ನನ್ನ ಮಗ ತಲಾಕತ್ಲು. ಹೌದು. ಸಂತರ ತರ ತಾಯಿ ಇಂಥ ಪುಣ್ಯವಂತ ಸತ್ಯಪತಿಗಳ ಮನ್ಯಾಗ ನಾವು ಊಟ ಮಾಡಿವಿ. ಹೌದು. ಈ ರುಂಡಿಲ್ಲದ ದಡ ಇಲ್ಲೇ ಬಿಟ್ಟು ಹೋದ್ವಿ ಅಂದ್ರೆ ಪಾಂಡುರಂಗ ಮೆಚ್ಚಂಗಿಲ್ಲ. ತಾಯಿ ನಿನ್ನ ಮಗನ ರುಂಡ ತಗೊಂಡ ಬಾ, ನಿನ್ನ ಮಗನ ಜೀವಂತ ಮಾಡಿ ಹೊಕ್ಕಿವ ಅಂದ್ರು. ಓಡೋಡಿ ಹೋಗಿ ಕಬೀರದಾಸನ ಮಡದಿ ನಿಲುವಿನ ಮ್ಯಾಲ ಇದ್ದಂತ ರುಂಡ ತಂದ ಸಂತರ ಕೈಯಾಗ ಕೊಡ್ತಾಳ. ರುಂಡ ದಂಡ ಕೂಡಿಸಿ ಜೈ ಪಾಂಡುರಂಗ ಅಂದ್ರು. ತಥಾಸ್ತು. ಪಾಂಡುರಂಗ ಜೀವದಾನ ಮಾಡಿದ ತಾಯಂದ್ರೆ ಪಾಂಡುರಂಗ ಕಮಲದಾಸನ ರುಂಡ ದಂಡ ಕೂಡಿಸಿ ಜೀವದಾನ ಮಾಡಿದ. ಇದು ದಾಸರಲ್ಲಿ ಇದ್ದಿರತಕ್ಕಂತ ಶಕ್ತಿ. ಹೌದ್ರಿಪ್ಪ ಹೌದು. ಯಾಕ ಅಂತ ಕೇಳಿದ್ರೆ ನಾವು ಜೀವನದೊಳಗ ಏನು ಮಾಡ್ಬೇಕಾಗ್ಯದ ಅಂತ ಕೇಳಿದ್ರ ಚಲ್ತಾರೆ ಆ ಕಡೆ ಹೋಗಿ. ನಮ್ಮ ಸಂಸಾರದೊಳಗ ನಾವು ಗೋಪಾಲ ಹೆಂಗಿರ್ಬೇಕು? ಹೆಂಗಿರ್ಬೇಕ್ರಿಪ್ಪ ಗುರುಜಿಯವರ? ಸಂಸಾರದಲ್ಲಿ ಜೀನನಾಗಿರಬೇಕು. ಮತ್ತ ದಾನ ಧರ್ಮದಲ್ಲಿ ದಯಾವಂತರಾಗಿರ್ಬೇಕು. ಹುಡುಗರ ಸುಮ್ಮನೆ ಹಾಕ್ರು ನಿಮ್ ಬಾಯಾಗ ಸಕ್ರಿ. ಗಪ್ರಿ. ಸಂಸಾರದಲ್ಲಿ ಜೀರ್ಣನಾಗಿರಬೇಕು. ದಾನ ಧರ್ಮದಲ್ಲಿ ಉದಾರ ಗುಣ ಇರ್ಬೇಕಲ್ರಿಪ್ಪ. ಯಾಕ ಅಂತ ಕೇಳ್ರಿ. ಯಾಕ್ರಿಪ್ಪ ಅದು? ಸಂಸಾರದಲ್ಲೇ ನಾವು ಯಾಕ ಅಟ್ಟ ಜೀರ್ಣನಾಗಿರ್ಬೇಕು, ದಾನ ಧರ್ಮದಲ್ಲೇ ನಾವು ಯಾಕ ಉದ್ದ ಕೈ ಬಿಡಬೇಕು?
ಯಾಕೆ ಬಿಡ್ಬೇಕ್ರಿಪ್ಪ? ದ್ವಾಪಾರ ಯುಗದೊಳಗ ಹಾ ಹಾ ಏನಾಯ್ತ್ರಿಪ್ಪ ಅಲ್ಲಿ? ದ್ವಾಪಾರ ಯುಗದೊಳಗ ಪಂಚ ಪಾಂಡವರ ಹಾ ಹಾ ಏನಾಗಿತ್ತು ಅಂತ ಕೇಳಿದ್ರ ಹಾ ಪಂಚ ಪಾಂಡವರ ತಂದೆ ಪಾಂಡು ರಾಜಾಗ ಮೋಕ್ಷ ಆಗಿದ್ದಿಲ್ಲ. ಮೋಕ್ಷ ಆಗಿರ್ಕಲ್ರಿಪ್ಪ. ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ದ, ಏ ಧರ್ಮರಾಜ, ಧರ್ಮರಾಜ ನಿಮ್ಮ ಅಪ್ಪಗ ಮೋಕ್ಷ ಆಗಿಲ್ಲಪ್ಪ, ಯಜ್ಞ ಹೂಡಬೇಕಾಗ್ಯದ, ಯಜ್ಞದ ಪ್ರಭಾವದಿಂದ ನಿಮ್ಮ ಅಪ್ಪಗ ಮೋಕ್ಷ ಆಗ್ತದ. ಹೌದು. ಯಾರ್ಯಾರು ಏನೇನು ಬೇಡ್ತಾರ ಯಾವುದು ಇಲ್ಲ ಅನ್ನಬಾರದು, ಇಲ್ಲ ಅನ್ನಬಾರದು. ಅಂದ ಟೈಮದೊಳಗ ರೊಕ್ಕ ಬೆಳ್ಳಿ ಬಂಗಾರ ತರ್ಸಾಕ ಕುಬೇರನ ಖಜಾನಿಗೆ ಕಳಿಸಿದ. ಯಾರು? ಶ್ರೀಕೃಷ್ಣ ಪರಮಾತ್ಮ. ಪರಮಾತ್ಮ ಯಾರಿಗೆ ಕಳಿಸಿದ? ಅರ್ಜುನಗ. ಅರ್ಜುನಗ. ಈ ಚೇರ್ಮನ್ ಅರ್ಜುನ ಅಲ್ಲ, ಪಾಂಡವರೊಳಗಿದ್ದಂತ ಮಧ್ಯಮ ಪಾಂಡವ ಅರ್ಜುನಗ ಕಳಿಸಿದ. ಹೌದು. ಅರ್ಜುನ ದೇವೇಂದ್ರನ ಬಲ್ಲಿ ಬಂದ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಒಯ್ಯಾಕ. ಹಾ 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 ಬಂದ ಕುಬೇರನ ಅಂಗಳದಾಗ ನಿತ್ತು ನೋಡ್ತಾನ. ಕುಬೇರ ದೇವೇಂದ್ರ ಏನ್ ಮಾಡಿದ್ದ? ಏನ್ ಮಾಡ್ತಾನ್ರಿ? ಅಂಗಳದೊಳಗ 4 ಆಳು ಹಚ್ಚಿ ಕೂತಿದ್ದ. ಹಾ 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 ಕಸ ಹುಡುಗಾಕಲ್ಲ. ಮತ್ತೆದಕ್ರಿಪ್ಪ? ಯಾಕ 4 ಆಳು ಹಚ್ಚಿದ್ದ ಅಂತ ಕೇಳಿದ್ರ, ಯಾಕ್ರಿಪ್ಪ? 2-3 ದಿವಸದ ಹಿಂದ ಅವನು ಒಂದು 5 ನವನಿ ಕಾಳ ಅಂಗಳಾಗ ಬಿದ್ದಿದ್ದು. ಬಪ್ಪಾರೆ ಗಬ್ರು ಯಾರಿಗೂ ಸಿಗುವಲಾಗಿದ್ದು. ಹಾ ಆ 5 ನವನಿ ಕಾಳ ಹುಡುಕ್ಯಾಡಾಕ 4 ಆಳು ಹಚ್ಚಾನ. ಒಳ್ಳೆ ಶಾನೆ ಅಲ್ಲ ಅವನು. ಕೇಳು. ಹಾ ಅವಾಗ ಬಂದ ಆಳುಗಳಿಗೆ ಕೇಳವ, ಇದು ಏನ್ ಮಾಡಾಕತ್ತೀರಿ ಏನೋ ಅರ್ಜುನ? ಹೌದು. ನಮ್ಮ ಮಾಲಕ ಕುಬೇರನು 5 ನವನಿ ಕಾಳ ಬಿದ್ದಾವಿಲ್ಲಿ, ಕಳದಾವು. 3 ದಿನ ಆತು 4 ಮಂದಿ ಹುಡುಕ್ಯಾಡತ್ತಿದೀವು, ನಮಗೆ ಇವು ಸಿಗುವಲಾಗ್ಯಾವ, ಹುಡುಕ್ಯಾಡು ತಕ್ಕ ಬಿಡವಲ್ಲ ನಮ್ಮ ಸಾವುಕಾರನು. ಹೌದು. ಇವ ಅರ್ಜುನ್ ತಿಳ್ಕೊಂಡ, ಇವ 5 ನವನಿ ಕಾಲ ಕಳ್ಕೊಂಡು ನಾವು 4 ಕಾಲ ಹಚ್ಚಿ ಹುಡುಕ್ಯಾಡತ್ತಾನು, ನನಗೆ ಯಾವಾಗ ಯಪ್ಪ ರೊಕ್ಕ ರೂಪಾಯಿ ಕೊಡ್ತಾನು ಇವ? ನಾ ಸುಮ್ಮನ ಬನ್ನಿ, ಕೃಷ್ಣ ಪರಮಾತ್ಮ ನಾನು ಇಲ್ಲಿ ಸುಳ್ಳ ಕಳಿಸಿದ ನಾವು. ಹೌದಲ್ರಿಪ್ಪ? ಹೌದು. ನಿತ್ತ 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 ನೋಡಿದ. ಅವಾಗ ಕುಬೇರ ಬಂದ, ಯಪ್ಪ ನೀ ಯಾಕೆ ಬಂದೆವು ಅಂದ. ಪಾಂಡವರು ಯಾವ ನನ್ನ ಧರ್ಮರಾಜ ಮತ್ತು ಶ್ರೀಕೃಷ್ಣ ಪರಮಾತ್ಮ ಕಳಿಸ್ಯಾರ. ಹೌದು. ನಮ್ಮ ಅಪ್ಪಗ ಒಂದು ಯಜ್ಞ ಹೂಡಬೇಕಾಗ್ಯದ, ಮೋಕ್ಷ ಆಗಿಲ್ಲ, ನಿನ್ನ ಹತ್ರ ರೂಪಾಯಿ ಬಂಗಾರ ಬೆಳ್ಳಿ ತರ ಕಳ್ಸ್ಯಾರ ತಂದಾಗ. ಹೌದು. ಕುಬೇರ ಹೇಳ್ತಾನ, ನಡ್ನ್ಯಾಗಿಂದ ಖಜಾನೆ ಕೀಲಿಕಾಯಿ ಕೊಡ್ತಾನ. ಹಾ ಹಾ ಅರ್ಜುನ ಕೈಯಾಗ. ಹೌದು. ಈ ಕೀಲಿಕಾಯಿ ತುಗ ಉಗ್ರಾನ ಕೋಲೆ ಬಾಗ್ಲತ್ತಿಗೆ ನಿನಗೆ ಎಷ್ಟು ಬೇಕಟ್ಟು ತಗೊಂಡು ಹೋಗ್ಬಿಡಂದ. ಅರ್ಜುನ್ ತಿಳ್ಕೊಂಡ, 5 ನವನಿ ಕಾಲ ಹುಡುಕ್ಯಾಡಾಕ 3 ದಿನ ಆತ 4 ಆಳು ಹಚ್ಚಾನ. ಹೌದು. 200 ಪಗಾರ ಹಿಡಿದ್ರು ದಿನ 800 ಪಗಾರ, 8 3 2400, 4 ಆಳಿಂದ ಪಗಾರ ಆಯ್ತು. 5 ನವನಿ ಕಾಲ ಕಿಮ್ಮತ್ ಏನಿವ? ಇಂಥ ಜೀನ ಮನುಷ್ಯ ಇವ ನನಗೆ ಹೆಂಗ ಉಗ್ರಾನ ಕೋಲದ ಕೀಲಿಕಾಯಿ ಕೊಟ್ಟಂದ ನಾವು. ಹೌದು. ಇರ್ಲಿ ಬಿಡಂದ. ಆ ಖಜಾನೆ ಕೀಲಿ ತಗೊಂಡು ಹೋಗಿ ಕೀಲಿ ತೆಗದ. ತನಗೆ ಎಷ್ಟು ಬಂಗಾರ ಬೇಕು, ಬೆಳ್ಳಿ ಬೇಕು, ಎಷ್ಟು ರೂಪಾಯಿ ಬೇಕು ಎಲ್ಲ ಗಂಟು ಕಟ್ಕೊಂಡು ತಲೆ ಮ್ಯಾಗ ತಗೊಂಡು ಹೊಂಟ. ಹೌದು. ಅವಾಗ ತಂದು ಕುಬೇರನ ಕೈಯಾಗ ಕೀಲಿಕಾಯಿ ಕೊಡಕತ್ತಪ್ಪ, ನೀನು ಉಗ್ರಾನ ಕೋಲದ ಕೀಲಿಕಾಯಿ ತಗೊಂಡ. ಕೀಲಿಕಾಯಿ ಕುಬೇರ ತಗೊಳ್ಳುವಾಗ ಒಂದು ಮಾತು ಹೇಳ್ದ. ಏನ್ ಹೇಳ್ತಾನ್ರಿಪ್ಪ? ನಾ ಹೋಗಿ ಬರ್ತೀನಿ ಅಂತ ಅರ್ಜುನ್ ಅಂದ. ಆಯ್ತಪ್ಪ ಹೋಗಿ ಬಾ ಅಂದ. ತಂದ ಧರ್ಮರಾಯನ ಕೈಯಾಗಿದ್ದೀನಿ ಎಲ್ಲ ಕೊಟ್ಟ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ. ಹೌದು. ಕೃಷ್ಣ ಪರಮಾತ್ಮ ಅಂದ. ಅರ್ಜುನ ಹೋಗಿ ಬಂದೇನು ಅಂದ. ಹೋಗಿ ಬಂದೇನೋ ಅರ್ಜುನ? ಹೋಗಿ ಬಂದಿನಿ ಕರೆ ಪರಮಾತ್ಮ ಒಂದು ಮಾತಾಗ್ಯದ ಅಂದ. ಏನಾಗ್ಯದ್ರಿಪ್ಪ ಅಲ್ಲಿ? ಏನಾಗ್ಯದ ಹೇಳುವ ತಂದಾಗ ಅವಾಗ ಅರ್ಜುನ್ ಹೇಳ್ತಾನ, ನನಗೆ ಬೇಕಾದಟ್ಟು ಕೊಟ್ಟ ಕರೆ ಅವನಲ್ಲಿ ಒಂದು ಜೀನತನದ ಗುಣ ಐತಿ. ಎಂತಾದ್ರಿಪ್ಪ ಅದು? ಅವನು 2-3 ದಿನದ ಹಿಂದೆ 5 ನವನಿ ಕಾಲ ಕಳೆದ ಹೊತ್ತ 4 ಕಾಲ ಹಚ್ಚಿ 3 ದಿನ ಆತು ಹುಡುಕ್ಯಾಡಕತ್ತಾನ. ಆ ನವನಿ ಕಾಲ ಸಿಕ್ಕಿಲ್ಲ, ಅವಾಗ ಸಿಕ್ಕಿಲ್ಲ. ಅಂತ ಜೀನ ಮನುಷ್ಯ ನನಗೆ ಹೆಂಗ ಎಷ್ಟು ಬೇಕಾಟ ತಗೊಂಡು ಹೋಗಂದ. ಇದು ಏನು ವಿಚಿತ್ರ ನಾವು. ಏನ ಕಾರಣ ಇದು? ಅವಾಗ ಪರಮಾತ್ಮ ಶ್ರೀಕೃಷ್ಣ ಹೇಳ್ದ, ಏ ಅರ್ಜುನ, ಅರ್ಜುನ ಸಂಸಾರದೊಳಗ ದುಡ್ಡಿಗೆ ದುಡ್ಡು ಕೂಡಿಸಿಡಬೇಕು. ಸಂಸಾರದೊಳಗ ದುಡ್ಡಿಗೆ ದುಡ್ಡು ಕೂಡಿಸಿಡಬೇಕು. ಹೌದು. ದಾನ ಧರ್ಮ ಪುಣ್ಯ ಪರೋಪಕಾರ ಬತ್ತು ಅಂತಂದ್ರೆ ಲೆಕ್ಕ ಮಾಡ್ಲಾರ್ದು ಸುಮ್ ಹಿಡಿದು ಕೊಟ್ಟು ಬಿಡುದು ಎಷ್ಟು ಹೋಗೈತಿ ಹೋಗ್ಲಿ. 1 ಪಾಲು ನೀ ದಾನ ಮಾಡಿದೆ ಅಂದ್ರೆ 100 ಪಾಲು ಕೊಡುವಂತ ಶಕ್ತಿ ನಮ್ಮಪ್ಪ ಹಾಲು ಸಿದ್ಧನಲ್ಲಿ ಅದು. 10 ರೂಪಾಯಿ ನೀ ಎಣಸಲಾರದ ಕಿಶಾನ ತೆಗೆದು ಇನ್ನೊಬ್ಬರಿಗೆ ಕೊಟ್ಟೆ ಅಂತಂದ್ರ 10,000 ರೂಪಾಯಿ ಕೊಡುವಂತ ಶಕ್ತಿ ಭಗವಂತ ಹಾಲು ಸಿದ್ಧನಲ್ಲಿ ಅದ ಅಂತೇಳಿ ಹೇಳ್ದ ಶ್ರೀಕೃಷ್ಣ ಪರಮಾತ್ಮ. ಹೌದಲ್ರಿಪ್ಪ? ಅದಕ್ಕ ಸಂಸಾರದಲ್ಲಿ ನಾವು ಜೀನನಾಗಿರ್ಬೇಕು, ದಾನ ಧರ್ಮದಲ್ಲಿ ನಾವು
ಏನಾಗಬೇಕು ಅಂತ ಕೇಳಿದ್ರೆ ಉದಾರ ಮನುಷ್ಯನವರಾಗಿರಬೇಕು. ಹೌದಲ್ರಿಪ್ಪ ಹೌದು. ಹಿಂಗ ಒಂದು ದಾಸರ ಚರಿತ್ರೆಯನ್ನ ನಾವು ಹೇಳುತ್ತಾ ಬಂದಿದ್ದೀವಿ. ಶರಣರ ಸಾಹಿತ್ಯವನ್ನ ನಮ್ಮ ಪರಮ ಪೂಜ್ಯರು ಹೇಳುತ್ತಾ ಬಂದಿದ್ದಾರೆ. ಹೌದು. ತಾವೆಲ್ಲಾರು ಬಹಳ ಅಂತಃಕರಣ ಪೂರ್ವಕವಾಗಿ ಆಗ ನಮ್ಮ ಮಹಾರಾಜರು ಹೇಳಿದ್ರು, ಅವರು ಏನ್ರಿಪ್ಪ ಅದು? ಹಾಡ್ಕಿ ಮ್ಯಾಲಗಳು ಅಲ್ಲಿ ಕಡೆ ಹಿಂಗ ಹುಟ್ಟ್ಯಾವ, ಗಿಡ ಹತ್ತುದು, ಕಾಲ ಮ್ಯಾಗ ಮಾಡಿ ತಂಡ ತೆಳಗ ಮಾಡಿ ತಾಳ ಬಾರಿಸೋದು, ಜಿಪ್ಪಿನ ಮ್ಯಾಗ ನಿತ್ತು ಕುಣಿದು, ಟೇಜಿನ ಮ್ಯಾಗಿಂದ ಲಗಾ ಹೋಗಿದು, ಇಂತಿದ್ದ ಮ್ಯಾಲಗಳು ಬಂದಾವ ಅಂತ ನಮ್ಮ ಮಹಾರಾಜರು ಹೇಳಿದ್ರು. ಖರೆ ಅದ್ರಿಪ್ಪ. ಅವ್ರು ಯಾರೇ ಹೆಂಗೆ ಇರ್ಲಿ ಖರೆ, ನಾವು ಮಾಡುವಂತ ಸೇವಾ ಭಗವಂತನ ಮನ ಮುಟ್ಟಿದ್ರ ಸಾಕು. ಹೌದಲ್ರಿಪ್ಪ ಅನ್ನುವಂತ ಮಾತನ್ನ ಹೇಳಿ 5 ನುಡಿ ಕ್ಯಾಲಿ ಅನ್ನುತ್ತಾ ಲಾಸ್ಟಕ್ಕ ಎಲ್ಲಾ ನಮ್ಮ ತಾಯಂದಿರು ಹೋಗಿದ್ದಾರೆ. ಇನ್ನೊಂದು 7-8 ಮಂದಿ ಅದಾರ. ಜೀವನದೊಳಗ ಬಂದ ಮೇಲೆ ತಾಯಿ ಅಂದ್ರೆ ಯಾರು, ತಂದೆ ಅಂದ್ರೆ ಯಾರು, ಮಗ ಅಂದ್ರೆ ಯಾರು, ಮಗಳ ಅಂದ್ರೆ ಯಾರು, ಕಲಿಯುಗ ಅಂದ್ರೆ ಏನು, ನಮ್ಮ ಸಂಸಾರ ಅಂದ್ರೆ ಏನು, ನಮ್ಮ ಜಂಜಾಟ ಅಂದ್ರೆ ಏನು ಅನ್ನುವಂತ ಮಾತು ಹೇಳುದದ. ನಾವೆಲ್ಲಾರು ಶಾಂತ ರೀತಿಯಿಂದ ಕುಂತ ಕೇಳ್ಬೇಕಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿಗಳು.